ನಮಸ್ಕಾರ ಡಾರ್ಲಿಂಗ್ಸ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೀಗ ನಂಜನಗೂಡಲ್ಲಿದ್ದೀವಿ. ವೆರಿ ಗುಡ್. ಮತ್ತೆ ಇಲ್ಲಿ ಗಂಗೆ ಸ್ನಾನ ಮಾಡಿ ಅಲ್ಲಿ ದೇವ್ರ ಹತ್ರ ಹೋಗಿ ಹುರುಳು ಸೇವೆ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ. ಇವತ್ತು ಏನು ಸ್ಪೆಷಲ್ಲು? ಇವತ್ತು ನಮ್ಮ ಯಜಮಾನ್ರು ಬರ್ತಾರೆ, ಸೊ ಅದರಿಂದ ದೇವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ದೀವಿ. ಮತ್ತೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈಗ ಒಂದು ಸೆಕೆಂಡ್. ಜನ ಸಾಗರ ನಮ್ದು ನಂಜನಗೂಡಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಪವಿತ್ರವಾದ ನೀರನ್ನ ಈ ಥರ ಹಾಳು ಮಾಡೋದು ಜನ. ಇದೊಂದು ತುಂಬ ಬೇಜಾರಾಗೋ ವಿಶೇಷ ಸುದ್ದಿ. ಇಲ್ಲಿ ಜನಗಳಿಗೆ ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ನೀರಲ್ಲೆಲ್ಲರೂ ಈಜಾಡ್ತಾರೆ, ಆಡ್ತಾರೆ. ನೋಡಿ ಇವಾಗ ಹುಷಾರು. ನೋಡಿ ಇವಾಗ ಗಂಗೆ ನೀರಿನಲ್ಲಿ ಸ್ನಾನ ಮಾಡಿ ದೇವ್ರ ಹತ್ರ ಹೋಗಿ ಹುರುಳು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಅವರು ಹಿಡಿತಾ ಇದ್ದಾರೆ ಗಂಗೆ ಸ್ನಾನ ಮಾಡಲಿಕ್ಕೆ. ನಿಧಾನ, ತುಂಬ ತಣ್ಣಗಿದೆ ಅನಿಸ್ತಾ ಇದೆ ನೀರು. ಆರಾಮಾಗಿ ಹುಷಾರಾಗಿ ಮಾಡಿ. ಆ್ಯಕ್ಚುಲಿ ನೀರಲ್ಲಿ ಮುಳುಗಬೇಕಿತ್ತು, ಮತ್ತು ಫಸ್ಟ್ ಲೋಗ್ ಆಗಿರೋದ್ರಿಂದ ಸ್ವಲ್ಪ ನಾಚಿಕೆ. ಮತ್ತು ಏನು ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಏನಾದ್ರು ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಜನ ಹಿಂದೆನೇ ನಿಂತ್ಕೊಂಡಿದ್ರು. ಸೊ ಅದಕ್ಕೆ ಒಂಥರ ಆಯಿತು ಅಂತ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಸೊ ನೀರಲ್ಲಿ ಮುಳುಗಿದ್ವಿ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಸೊ ನಮ್ಮ ಜೊತೆ ನೀವು ಜರ್ನಿ ಮಾಡಿ. ಹಂಗೆ ಶಿವಪ್ಪನ ಮುಂದೆ ಹುರುಳು ಸೇವೆ ಮಾಡೋಣ ಅಂತ ಏನೇ ಮಾಡಿದ್ರೆ ಇದನ್ನು ಮಾತ್ರ ದಯವಿಟ್ಟು ಹೇಳ್ತೀನಿ, ಭಕ್ತಿಯಿಂದ ಮಾಡಿ. ನಂಜುಂಡೇಶ್ವರ ದೇವರು ತುಂಬ ಒಳ್ಳೇದು ಮಾಡ್ತಾನೆ. ತೋರಿಸ್ತೀನಿ ನಿಮಗೂ. ಚೆನ್ನಾಗಿದೆ, ಒಂಥರ ತಣ್ಣದ ನೀರು. ಬೆಳಿಗ್ಗೆನೇ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ತುಂಬ ದಿನ ಆಗ್ಬಿಟ್ಟಿತ್ತು, ನಾವು ತುಂಬ ದಿನ ಅಲ್ಲ, ತುಂಬ ತಿಂಗಳೇ ಆಗಿತ್ತು. ಬರಬೇಕು ಅಂತ ಅಂದ್ಕೊಂಡು ಮೈಸೂರಲ್ಲಿದ್ದ ನಾವು ಪ್ರತಿ ಹುಣ್ಮೆಗೂ ಬರ್ತಾಯಿದ್ವಿ. ಪ್ರತಿ ಹುಣ್ಮೆ ಬಂದು ಇಲ್ಲಿ ನೀರಲ್ಲಿ ಮುಳುಗಿ ಹುರುಳು ಸೇವೆ ಮಾಡಿ ದೇವ್ರ ದರ್ಶನ ಮಾಡಿ ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ. ಸೊ ಏನು ಮಾಡೋದು, ಕೆಲಸದ ಬಿಸಿಗೆ ನಮ್ಗೆ ಯಾವಾಗ ಆಗುತ್ತೆ ಅವಾಗ ಬರಬೇಕು. ಬೆಂಗಳೂರು ಜರ್ನಿ ನಮ್ದು ಹೇಗಿದೆ ಅಂತೇಳಿದ್ರೆ ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಯಾವುದಕ್ಕೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ಇಲ್ಲಿ ನಮ್ಮ ಶಿವನ್ ತೋರಿಸ್ತೀನಿ ನೋಡಿ. ಈಗ ಇನ್ನೇನು ಇಲ್ಲಿದ್ದು ಸುದ್ದಿ ಏನಾದ್ರು ಇದ್ರ ಬಗ್ಗೆ ಏನಾರು ಹೇಳಮ್ಮ? ದೇವಸ್ಥಾನದ ಬಗ್ಗೆ ಏನು ಹೇಳೋದು, ಜನರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಂಜುಂಡೇಶ್ವರ ಸ್ವಾಮಿದು ಮಹಿಮೆ. ತುಂಬ ಭಕ್ತಿಯಿಂದ ಮಾಡಿದ್ರೆ ನಿಜಕ್ಕೂ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾವಿಬ್ಬರೇ ಸಾಕ್ಷಿ. ಅದು ಫಲಿಸ್ತು ಅಂತ ನಾವು ಅದನ್ನು ಬಿಟ್ಕೊಡೋಕ್ಕೂ ಆಗಲ್ಲ. ಸೊ ದೇವ್ರನ್ನ ಯಾವತ್ತೂ ನಾವು ಮರಿಬಾರ್ದು. ನಾವು ಈ ದೇವ್ರು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಅದು ಸಹ ಒಂದು ಲಾಗಲ್ಲಿ ತಿಳಿಸ್ತೀವಿ. ಸೊ ನಮ್ಮ ಪ್ರೀತಿ ಸ್ಟಾರ್ಟ್ ಆಗಿದ್ದು, ಅದ್ರ ಬಗ್ಗೆ ಒಂದು ಲಾಗ್ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಬೇಡ ಈ ಪ್ಲೇಸಲ್ಲಿ. ಈಗ ನಿಮಗೆ ದೇವಸ್ಥಾನದ ಗೋಪುರ ತೋರಿಸ್ತೀನಿ ಹಾಗೆ. ಸೊ ಎಲ್ಲ ಒಂದ್ಸಲ ನೋಡ್ಕೊಂಡು ಬರೋಣ ದೇವಸ್ಥಾನದ ಗೋಪುರನೆಲ್ಲ. ಲೆಟ್ಸ್ ಗೋ. ನೋಡಿದ್ರಲ್ಲ ಗೋಪುರ, ನಾವು ಈ ಜಾಗದಲ್ಲೇ ಹುರುಳು ಸೇವೆ ಮಾಡಿ, ಸ್ವಲ್ಪ ಸೈಡ್ ಬಿಡೆ, ಈ ಜಾಗದಲ್ಲೇ ಹುರುಳು ಸೇವೆ ಮಾಡೋದೀಗ. ಸೊ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಕಾಣ್ತಾ ಇದೆಯಾ? ಸೊ ಇಲ್ಲೇ ಹುರುಳು ಸೇವೆ ಅಲ್ಲಿಂದ ಅಲ್ಲಿ ತನಕ ಮಾಡ್ತೀವಿ. ಈಗ ಮಾಡಿಬಿಟ್ಟು ಒಂದು ದೇವಸ್ಥಾನ ರೌಂಡ್ ಹೊಡೆದು ಆಮೇಲೆ ಮತ್ತೆ ನೀರ ಹತ್ರ ಹೋಗಿ ನದಿ ಹತ್ರ ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ದರ್ಶನ ಮಾಡೋಕ್ಕೆ ಬರ್ತೀವಿ. ಸೊ ಅಲ್ಲಿ ಸುತ್ತ ಸ್ನಾನ ಆಗಿ ಹುರುಳು ಸೇವೆ ಆಗಿ ದೇವ್ರ ಸುತ್ತ ಹಿಂಗೆ ಸುತ್ತಬೇಕಾದ್ರೆ ಅದಾದಮೇಲೆ ನೋಡಿ ಇಲ್ಲೇ ಈ ಜಾಗದಲ್ಲೇ ಜನಗಳೆಲ್ಲ ಉದ್ದಕ್ಕೂ ನಿಲ್ತಾರೆ. ಸೊ ಇಲ್ಲಿ ಮುಂದೆ ಹಾಗೆ ಬಂದರೆ ಇದೇ ಜಾಗದಲ್ಲಿ ನಾವು ಒಪ್ಪತ್ತು ಮಾಡ್ತಾಯಿದ್ವಿ. ಒಪ್ಪತ್ತು ಅಂತ ಹೇಳಿದ್ರೆ ನೋಡಿ ತೋರಿಸ್ತೀನಿ, ಜಾಗ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಬಂದು ನೆಲದ ಮೇಲೆ ನಾವೇನು ತಂದಿರ್ತೀವಿ ಅದನ್ನು
ಬಡಿಸ್ಕೊಂಡು ಸೊ ತಿನ್ಕೊಂಡು ಸೊ ನಾವು ನೆಲ ಒಪ್ಪತ್ತು ಮಾಡ್ತಾಯಿದ್ವಿ. ಅದ್ರ ಹರಕೆ ಕಟ್ಕೊಂಡಿರ್ತಾರೆ ತುಂಬ ಜನ ನೆಲ ಒಪ್ಪತ್ತು ಮಾಡೋದಕ್ಕೆ. ಇಲ್ಲಿ ಬಂದು ನೆಲದ ಮೇಲೆ ಊಟ ಮಾಡ್ತಾರೆ ಭಕ್ತಿಯಿಂದ ದೇವ್ರ. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದಾಗಲಿ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಅದ್ರ ಮುಂದೆನೇ ಸೊ ಇಲ್ಲಿ ರಥ ಇದೆ ನೋಡಿ ಥರ ನಂಜುಂಡೇಶ್ವರ ರಥ ಕಾಣಿಸ್ತಾ ಇದೆಯಾ. ಸೊ ಇಲ್ಲೊಂದು ಅಲ್ಲೊಂದು ಸೊ ಹೀಗಿರುತ್ತೆ. ಅದೇ ಜಾತ್ರೆ ಟೈಮಲ್ಲೆಲ್ಲ ಮಾಡ್ತಾರೆ. ಸೊ ಜಾತ್ರೆ ಟೈಮಲ್ಲೆಲ್ಲ ನಾವು ಬರೋಕ್ಕಾಗುತ್ತೋ ಇಲ್ವೋ ತೋರಿಸಿದ್ದೀವಿ ನೋಡಿ. ನಾವು ಸಂಡೇ ಬಂದಿರೋದ್ರಿಂದ ಅಷ್ಟು ಜನ ಇಲ್ಲ ಇಲ್ಲಿ ನಮಗೆ. ಅದೊಂದು ಸ್ವಲ್ಪ ರಶ್ ಇಲ್ಲ. ಸೋಮವಾರ ಅಂತೂ ಕಾಲಿಡಕ್ಕೆ ಆಗಲ್ಲ. ಸೋಮವಾರ ಹುಣ್ಣಿಮೆ ಟೈಮಲ್ಲಂತೂ ತುಂಬ ಜನಗಳಿರ್ತಾರೆ. ಸೊ ಅವಾಗಂತೂ ಬರೋಕ್ಕಾಗಲ್ಲ. ಸೊ ಅದರಿಂದ ನಾವು ಇವತ್ತು ಹೇಗಿದ್ರು ಬರ್ತಡೇ ಇತ್ತು, ಭಾನುವಾರ ಜನ ಯಾರೂ ಇಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡೋಣ ಬನ್ನಿ. ಮತ್ತೆ ನಾವು ನದಿ ಹತ್ರ ಬರ್ತಾಯಿದ್ದೀವಿ. ಸೊ ಈ ನದಿ ಹೆಸರು ಬಂದು ಕಪಿಲಾ ನದಿ ಅಂತ. ಸೊ ಇಲ್ಲಿ ಮತ್ತೆ ಈಗ ಮುಳುಗಿ ನಾವು ನೀಟಾಗಿ ರೆಡಿಯಾಗಿ ಸೊ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಅದಾದಮೇಲೆ ಇನ್ನೇನು ಹೇಳಿ, ಮತ್ತೆ ಸಿಗೋಣ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಸಿಗೋಣ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹಲೋ ಡಾರ್ಲಿಂಗ್ಸ್, ಕೊನೆಗೂ ಪೂಜೆ ಎಲ್ಲ ಆಯಿತು, ದರ್ಶನನೂ ಆಯಿತು ಚೆನ್ನಾಗಿ. ಸೊ ಒಳಗಡೆ ಏನೋ ವೀಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ. ಸೊ ನಿಮ್ಗೆ ಇಲ್ಲಿಂದನೇ ಒಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ನಂದಿ ಇದೆ, ನಂದಿ ಕೈ ಮುಕ್ಕೊಂಡು ಈಗ ಮತ್ತೆ ಬ್ಯಾಕ್ ಟು ಹೋಮ್. ಸೊ ನಿಮ್ಮ ಆಶೀರ್ವಾದ ಬೆಂಬಲ ಹೀಗೆ ಸದಾ ಇರಲಿ. ಥ್ಯಾಂಕ್ ಯು ಸೊ ಮಚ್. ಪ್ರೀತಿ ವಿಶ್ವಾಸ. ಯಾವಾಗಲೂ ನಮ್ಮ ಜೊತೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.